ಮೂವಿ ಹೆಸರು ಬಂದು ಬಾ ಬಾ ಬಾ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ತಲಪತಿ ನಗರ್ನ ತೋರಿಸ್ತಾರೆ. ಇಲ್ಲಿ ತಲಪತಿ ಬಾಯ್ಸು ಫೇಮಸ್ ಆಗಿರ್ತಾರೆ. ಬಟ್ ಇವ್ರಿಗೂ ರಿಚ್ ಕಿಡ್ಸ್ಗೂ ಆಫ್ ಬರಲ್ಲ. ಹೀಗೆ ರಿಚ್ ಕಿಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಿರ್ತಾರೆ. ಆಟದ ಮಧ್ಯೆ ಬಾಲ್ ಗ್ರೌಂಡ್ ಇಂದ ಹೊಡೆ ತಲಪತಿ ಬಾಯ್ಸ್ ಹತ್ರ ಬರುತ್ತೆ. ಈಗ ತಲಪತಿ ಬಾಯ್ಸ್ ಒಬ್ಬ ತಾತನ ಕರ್ಕೊಂಡ್ಬಂದು, ನೀವು ಹೊಡೆದಂತ ಬಾಲ್ ಇಂದ ಈ ತಾತನ ತಲೆ ಹೊಡೆದೋಗಿದೆ, ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಆಗ ಹುಡುಗರೆಲ್ಲ ಇಲ್ಲ ಯಾವ್ದೋ ಪೇಂಟಿಂಗ್ ಹಚ್ಕೊಂಡ್ಬಂದು ಇಲ್ಲಿ ನಾಟಕ ಆಡ್ತೀರಾ ಅಂತ ಆ ತಾತನ ಮೇಲ್ಗಡೆ ಇರೋದು ಪೇಂಟ್ ರಕ್ತ ಅಲ್ಲ ಅಂತ ಪ್ರೂವ್ ಮಾಡ್ತಾರೆ. ಈಗ ಒಬ್ಬ ಹುಡುಗ ನಾವು ತುಂಬಾ ಇಂಟೆಲಿಜೆಂಟ್, ನಮ್ಮನ್ನ ಎದುರಾಕೋಬೇಕಂದ್ರೆ ನೀವು ಇಂಟೆಲಿಜೆಂಟ್ ಆಗಿರ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ತಳಪತಿ ಬಾಯ್ಸು, ಸರಿ ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡು ಅಂತ ಅಂತಾನೆ. ಅದಕ್ಕೆ ಹುಡುಗ, ಸರಿ ಅದೇನ್ ಕ್ವಶನ್ ಕೇಳು ಅಂತ ಅಂತಾನೆ. ಈಗ ಕ್ವಶನ್ ಏನಪ್ಪಾ ಅಂದ್ರೆ, ಬಹಳ ವರ್ಷಗಳ ಹಿಂದೆ ಊರಲ್ಲಿ ಒಬ್ಬ ದೊಡ್ಡ ಕಳ್ಳ ಇದ್ದ, ಕಳ್ಳನ್ನ ಹಿಡ್ಕೊಟ್ಟವ್ರು ಯಾರು ಅಂತ ಕೇಳ್ತಾನೆ. ಇದಕ್ಕೆ ಹುಡುಗ, ನನ್ಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಸರಿ ಅದ್ ಯಾರು ಹೇಳಪ್ಪ ಅಂತ ಅಂತಾನೆ. ಅದಕ್ಕೆ ತಳಪತಿ ಬಾಯ್ಸು, ಅದನ್ನ ಹಿಡ್ಕೊಟ್ಟಿದ್ ನಮ್ಮಣ್ಣ, ಅದರಿಂದ ಒಂದು ದೊಡ್ಡ ಸ್ಟೋರಿ ಇದೆ ಅಂತ ಅಂತಾನೆ. ಈಗ ಸರಿ ಏನ್ ಸ್ಟೋರಿ ಇದೆ ಹೇಳಪ್ಪ ಅಂತ ಹುಡುಗರೆಲ್ಲ ಕೇಳ್ತಾರೆ. ಈಗ ಮೂವಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕೆಲವು ವರ್ಷಗಳ ಹಿಂದೆ ಸಿ.ಕೆ. ಜೋಸೆಫ್ನ ಕೇರಳದ ಚೀಫ್ ಮಿನಿಸ್ಟರ್ ಅಂತ ಅನೌನ್ಸ್ ಮಾಡ್ತಾರೆ. ಇದರಿಂದ ಸುಮಾರು ಜನಕ್ಕೆ ಖುಷಿ ಆಗುತ್ತೆ, ಕೆಲವೊಬ್ರು ಕೋಪ ಬರುತ್ತೆ. ಅದು ಅಲ್ಲದೆ ಸಿ.ಕೆ. ಜೋಸೆಫ್ ಅವರ ಆರೋಗ್ಯ ಸರಿ ಇಲ್ಲ. ಇದಕ್ಕೆ ವಿರೋಧ ಪಕ್ಷದವರೆಲ್ಲ ಇವ ಹಿಂಗೆ ಸುಮಾರು ರೋಗಗಳಿದಾವೆ, ಇವನ್ ಹೆಂಗೆ ಸಿಎಂ ಆಗಿ ಇಡೀ ರಾಜ್ಯ ನೋಡ್ಕೋತಾನೆ ಅಂತ ಪ್ರಶ್ನಿಸ್ತಾರೆ. ಆಗ ಹಾಸ್ಪಿಟಲ್ ಅಲ್ಲಿ ಇದ್ದಂತ ಸಿ.ಕೆ. ಜೋಸೆಫ್ ರಿಕವರ್ ಆಗಿ ಅವನು ಹುಟ್ಟಿದ್ದು ಬೆಳೆದಿದ್ದು ಮೊದಲನೇ ಸಲ MLA ಆಗಿದ್ದ ಜಾಗದಲ್ಲಿ ಒಂದು ಫಂಕ್ಷನ್ ಏರ್ಪಾಟ್ ಮಾಡಿ, ಅಲ್ಲೇ ನಾನು ಫಸ್ಟ್ CM ಸ್ಪೀಚ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ CM ಅವರು ಪಬ್ಲಿಕ್ ಸ್ಪೀಚ್ ಕೊಡಕ್ ನಮ್ಮ ಊರಿಗೆ ಬರ್ತಾರೆ ಅಂತ ಊರಿನ ಜನರೆಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ ಎಲ್ಲ ಮಾಡ್ತಾರೆ. ಈಗ CM ಅವರು ಭಾಷಣ ಮಾಡ್ಬೇಕಾಗಿರೋ ದಿನ ಬರುತ್ತೆ. ಯಾವ ದಿನ ಅಲ್ಲಿಗೆ ರ್ಯಾಡರ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ಬಂದ ತಕ್ಷಣನೇ ಎಲ್ಲಾನು ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾನೆ. ಹೋಟ್ಲಲ್ಲಿ ಒಬ್ಬ ವ್ಯಕ್ತಿ ಊಟ ಮಾಡ್ತಾ ಇರ್ತಾನೆ. ಅವನ್ಗೆ ರ್ಯಾಡರ್ ಯಾರು ಅಂತ ಗೊತ್ತಿಲ್ಲ. ಆರು ರ್ಯಾಡರ್ ಅವನ್ಗೆ ಊಟದ ಬಿಲ್ ಅನ್ನ ಕಟ್ಟುತ್ತಾನೆ. ಅವನ ಲಗೇಜ್ ಅನ್ನ ಅವನು ಗೊತ್ತಿಲ್ದಿರೋ ವ್ಯಕ್ತಿ ರೂಮ್ ಅಲ್ಲೇ ಇಡ್ತಾನೆ. ಅಂಡ್ ಅಲ್ಲಿ ನಾಯ್ಡು ಅಂತ ಒಬ್ಬ ಗುಂಡ ಇರ್ತಾನೆ. ಅವನ ಹತ್ರ ಹೋಗಿ, ಅಣ್ಣ ನಾನು ನಿಮ್ ದೊಡ್ಡ ಫ್ಯಾನ್ ಅಂತೆಲ್ಲ ಮಾತಾಡ್ತಾನೆ. ಇದಕ್ಕ ನಾಯ್ಡು ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ CM ಅವರು ಅಲ್ಲಿ ಬರ್ತಾರೆ. ಈಗ CM ಅವರು ಸ್ಟೇಜ್ ಅಲ್ಲಿ ಸ್ಪೀಚ್ ಕೊಡ್ತಾರೆ. ಬಟ್ ಮಧ್ಯದಲ್ಲಿ ಅವ್ರಿಗೆ ನೇಚರ್ ಕಾಲ್ ಅರ್ಜೆಂಟ್ ಆಗುತ್ತೆ. ಈಗ ಅಲ್ಲಿರೋರೆಲ್ಲ ಇಲ್ಲಿ ಯಾವ್ದಾರ ಒಂದು ಟಾಯ್ಲೆಟ್ ಹೋಗಿ ಅಂತಾರೆ. ಬಟ್ CM ಅವ್ರಿಗೆ ಐಫೈ ಟಾಯ್ಲೆಟೇ ಬೇಕು. ಜನರಿಗೆ ಹೆಲ್ತ್ ಇಶ್ಯೂ ಅಂತ ಹೇಳ್ಬಿಟ್ಟು ಕಾರ್ ಹತ್ತಿ ಊರಿಂದ ಹೊರಡೆ ಹೋಗ್ತಾ ಇರ್ತಾರೆ. ಬಟ್ ಆ ಕಾರ್ ಒಡೆ ನಮ್ ರ್ಯಾಡರ್ ಸಹ ಇದಾನೆ. ಈಗ ರ್ಯಾಡರ್ ಊರಿಂದ ಹೊರಡೆ ಬಂದಿದ ತಕ್ಷಣ ಅಲ್ಲಿರೋರ್ಗೆಲ್ಲ ಹೊಡೆದ್ಬಿಟ್ಟು CM ನ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಆಗ ಪೊಲೀಸರೆಲ್ಲ ಅವನ್ನ ಚೇಸ್ ಮಾಡ್ತಾರೆ. ಬಟ್ ಅವನು ಬಾಂಬ್ ಎಸೆಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ರ್ಯಾಡರ್ CM ಅವನ ಪ್ರಜ್ಞೆ ತಪ್ಪಿಸಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಒಂದ್ ಊರಿಗೆ ಬರ್ತಾನೆ. ಎಲ್ಲಿ ಅವನ್ಗೆ ದಾರಿ ಮಧ್ಯದಲ್ಲಿ ವಾವಾ ಮನಿ ಎನ್ನುವಂತ ಆಂಟಿ ಸಿಗ್ತಾರೆ. ಈಗ ಆಂಟಿ ರ್ಯಾಡರ್ ಇಬ್ರು CM ನ ಕರ್ಕೊಂಡು ಊರ್ ಬಿಟ್ಟು ಹೊರಡೆ ಹೋಗ್ತಾರೆ. ಈಗ ಪೊಲೀಸರೆಲ್ಲ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆಗ ಪಾರ್ಟಿ ಮೆಂಬರ್ಸ್ ಪೊಲೀಸರನ್ನೆಲ್ಲ ನಂಬ್ಕೊಂಡ್ ಕೂತಿರ ಆಗಲ್ಲ, ನ್ಯಾಷನಲ್ ಏಜೆನ್ಸಿಯಿಂದ ಆಫೀಸರ್ನ ಕರ್ಸಿ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ದಾರಿ ಮಧ್ಯದಲ್ಲಿ CM ಗಾಡಿ ನಿಂತಿದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಪೊಲೀಸರೆಲ್ಲ ಕಾರ್ ಹತ್ರ ಹೋಗ್ತಾರೆ. ಬಟ್ ಆ ಕಾರಲ್ಲಿ ಯಾರು ಇರಲ್ಲ. ಅದೇ ಟೈಮ್ಗೆ ನ್ಯಾಷನಲ್ ಏಜೆನ್ಸಿಯಿಂದ ನೋಬಲ್ ಜೋಸೆಫ್ ಅಂತ ಆಫೀಸರ್ ಬರ್ತಾನೆ. ಈ ನೋಬಲ್ ಬೇರೆ ಯಾರು ಅಲ್ಲ, ಸಿ.ಕೆ. ಜೋಸೆಫ್ ನ ಮಗ. ಈಗ ಮಗನೇ ತಂದೆ ಹುಡ್ಕೋಸ್ಕರ ಚೆನ್ನೈಯಿಂದ ಇಲ್ಲಿ ಬಂದಿದ್ದಾನೆ. ಈಗ ಇನ್ಫಾರ್ಮೇಶನ್ ಕೊಟ್ಟ ವ್ಯಕ್ತಿ, ಇವ್ರು ಇಲ್ಲಿಂದ ಎಲ್ಗೂ ಹೋಗಕ್ ಸಾಧ್ಯ ಇಲ್ಲ, ಒಂದು ರೋಡಲ್ಲಿ ಹೋಗಿರ್ತಾರೆ, ಇಲ್ಲ ಬ್ರಿಡ್ಜ್ ಅಲ್ಲಿ ಇಲ್ಲ ಬೋಟ್ ಮಾಡ್ಕೊಂಡು ಹೋಗಿರ್ತಾರೆ. ನಾನು ಕಾರಿಂದ ಒಬ್ಬ ಹೆಂಗಸು ಮತ್ತೆ ಒಬ್ಬ ಹುಡುಗ ಮತ್ತೆ CM ಅವರು ಇಳಿತಾ ಇರೋದನ್ನ ನೋಡಿನಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ರ್ಯಾಡರ್ CM ಅವರ ಗೆಟಪ್ ಅನ್ನ ಚೇಂಜ್ ಮಾಡಿಸಿ ಒಂದು ಕಾಡು ಮಧ್ಯದಲ್ಲಿರುವಂತ ಅವನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರುವಂತ ಜನರೆಲ್ಲ CM ನ ನೋಡಿ ಕೆಟ್ಟದಾಗೆಲ್ಲ ಬೈತಾರೆ, ಹೊಡಿತಾರೆ. ಒಟ್ಟಾರೆ ರ್ಯಾಡರ್ ಒಬ್ನೇ ಅಲ್ಲ, ಅವನ ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇದೆ ಅಂತ ಗೊತ್ತಾಗುತ್ತೆ. ಈಗ CM ಜೋಸೆಫ್ ನನ್ನ ಮನೆಗೆ ಫೋನ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರ್ಯಾಡರ್ ಸರಿ ಅಂತ ಟೆಲಿಫೋನ್ ನ ಕನೆಕ್ಟ್ ಮಾಡಿ ಫೋನ್ ಅನ್ನ ಕೊಡ್ತಾನೆ. ಇಲ್ಲಿ CM ಅವನ ಮನೆಗೆ ಅವನ ಹೆಂಡತಿ ಕಾಲ್ ಮಾಡಿ, ನಾನು ಸೇಫ್ ಆಗಿದ್ದೀನಿ, ನಾನು ಮತ್ತೆ ಬರ್ತೀನಿ, ಎದುರ್ಕೋಬೇಡ ಅಂತ ಅಂತಾನೆ. ಆಗ ಅವನ ಮಗ ನೋಬಲ್, ಅಪ್ಪ ಎಲ್ಲಿದ್ದೀರ ಅಂತ ಕೇಳ್ತಾನೆ. ಅಷ್ಟರಲ್ಲಿ ರ್ಯಾಡರ್ ಕಿತ್ಕೊಂಡು, ನನಗೆ ಗೊತ್ತು ಜಾಸ್ತಿ ಹೊತ್ತು ಮಾತಾಡಿದ್ರೆ ನೀನು ನನ್ನ ಟ್ರೇಸ್ ಮಾಡಬಿಡ್ತಿ ಅಂತ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅಂತ ಪೊಲೀಸ್ ನಾಯಿಗಳನ್ನ ಬಿಡ್ತಾರೆ. ನಾಯಿಗಳೆಲ್ಲ ರ್ಯಾಡರ್ನ ಬ್ಯಾಗ್ ಹತ್ರ ಬರ್ತವೆ. ಆ ಬ್ಯಾಗ್ ಅಲ್ಲಿ ಏನೇನೋ ಮ್ಯಾಪ್ಗಳು ಇರ್ತಾಗ ಪೊಲೀಸರು ಆ ಬ್ಯಾಗ್ ಇದ್ದಂತ ರೂಮ್ ಅಲ್ಲಿ ಇರುವಂತ ಇಬ್ಬರನ್ನ ಹೇಳ್ಕೊಂಡ್ ಬರ್ತಾರೆ. ಆಗ ಇಬ್ರು ನಮ್ಗೆ ಅವ್ನು ಯಾರು ಅಂತ ಗೊತ್ತಿಲ್ಲ, ನಮ್ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಬ್ಯಾಗ್ನ ಇಲ್ಲೇ ಇಟ್ಬಿಟ್ಟೋದ ಅಂತ ಅಂತಾರೆ. ಮತ್ತೊಂದ್ ಕಡೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟವನ್ನ ಹೇಳ್ಕೊತಾರೆ. ಆಗ ವ್ಯಕ್ತಿನೂ ಅವ್ನು ಯಾರು ಅಂತ ಗೊತ್ತಿಲ್ಲ, ಬಿಲ್ ನ ಕಟ್ಬಿಟ್ಟೋದ, ನಂಗೂ ಅವನಿಗೂ ಪರಿಚಯ ಇಲ್ಲ ಅಂತ ಅಂತಾನೆ. ಇನ್ನು ಕಾರ್ ಹೊಡೆದಂತ ನಾಯ್ಡುನ್ ಕರೆದ್ರೆ ಅವ್ನು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ಏನೋ ನನ್ನ ಫ್ಯಾನು ಅಂತ ಇದ್ದ, ಅದಕ್ಕೆ ಅವನ ಜೊತೆ ಫ್ರೆಂಡ್ಲಿಯಾಗಿ ಅವನನ್ನ ಇಟ್ಕೊಂಡಿದೆ ಅಂತ ಅಂತಾನೆ. ಒಟ್ಟಾರೆ ಅಲ್ಲಿರೋರ್ಗೆ ಯಾರಿಗೂ ರ್ಯಾಡರ್ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನೊಬೆಲ್ ಆ ಕಾರ್ ಇನ್ಫಾರ್ಮೇಶನ್ ಕೊಟ್ಟಂತಹ ಶಿಜೋನ ಕರ್ಸಿ ಆರ್ಟಿಸ್ಟ್ ಅವ್ನು ಡ್ರಾಯಿಂಗ್ ಬಿಡಿಸ್ತಾನೆ, ಅವ್ನು ಹೆಂಗಿದಾನೆ ಅಂತ ಹೇಳು ಅಂತ ಹೇಳ್ತಾನೆ. ಆದ್ರೆ ಸಿಜೋ ಕೊಟ್ಟಂತ ಇನ್ಫಾರ್ಮೇಶನ್ ಇಲ್ಲ, ಡ್ರಾಯಿಂಗ್ ಸರಿಯಾಗಿ ಬರ್ತಾ ಇರಲ್ಲ. ಆಗ ಒಬ್ಬ ಕುಂಡ, ಸರ್ ನನಗೆ ಗೊತ್ತು ಅವ್ನು ಹೆಂಗಿದಾನೆ, ನಾನು ಅವ್ನು ಡ್ರಾಯಿಂಗ್ ಬಿಡಿಸ್ತೀನಿ ಅಂತ ಅವ್ನು ಡ್ರಾಯಿಂಗ್ ನ ಬಿಡಿಸ್ತಾನೆ. ಆದ್ರೆ ಅವ್ನು ಕನ್ಸಲ್ಲ. ಆದ್ರೆ ಇವ್ನು ಹೆಂಗ್ ಅವ್ನು ಡ್ರಾಯಿಂಗ್ ಬಿಡಿಸ್ತಾನೆ, ಅದೇ ಇಲ್ಲೊಂದು ದೊಡ್ಡ ಡೌಟು. ಆಗ ಪೊಲೀಸ್ ಅವ್ರಿಗೆ ರ್ಯಾಡರ್ ಕಳ್ಸಿರುವಂತ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಅಲ್ಲಿ ಒಂದು ಟೇಪ್ ರೆಕಾರ್ಡರ್ ಇರುತ್ತೆ. ಆ ಟೇಪ್ ರೆಕಾರ್ಡರ್ ನ ಪ್ಲೇ ಮಾಡಿದಾಗ ರ್ಯಾಡರ್ ಹಳೆ ಮುನ್ಸಿಪಾಲಿಟಿ ಬಸ್ ಸ್ಟ್ಯಾಂಡ್ ಹತ್ರ ಜಯಭಾರತಿ ಬಿಸ್ಕೆಟ್ ಅಂತ ಒಂದು ಹೆಸರಿರೋ ಒಂದು ವ್ಯಾನ್ ನಿಂತಿದೆ. ಆ ವ್ಯಾನ್ ಗೆ ರಾಜ್ಯದ ಜನರು ತಮ್ಮ ಸಮಸ್ಯೆಯನ್ನ ಹಾಕಿದ್ರೆ CM ಅವರು ಆ ಲೆಟರ್ ಅನ್ನ ಓದಿ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಅವರ ಸಪೋರ್ಟ್ ಬೆಂಬಲ
ತಗೊಳ್ಳಬೇಕು ಅಂತ ಇರುತ್ತೆ. ಈಗ ಈ ವಿಷಯ ಎಲ್ಲ ಪಾಂಪ್ಲೆಟ್ ಮುಖಾಂತರ ಜನರಿಗೆ ತಲುಪುತ್ತೆ. ಇಲ್ಲಿ ಜನರೆಲ್ಲ ತಮ್ಮ ಸಮಸ್ಯೆಯನ್ನ ಲೆಟರ್ ಬರೆದು ವ್ಯಾನ್ಗೆ ಹಾಕ್ತಾರೆ. ಮತ್ತೊಂದ್ ಕಡೆ ಇನ್ನೊಬ್ಬ ವ್ಯಕ್ತಿ, ನಾನು ಹಿಸ್ಟ್ರಿ ಓದಿದೀನಿ, PhD ಎಲ್ಲ ಮಾಡಿದೀನಿ, ನನ್ನ ಅನಲೈಸ್ ಪ್ರಕಾರ ಈ ವ್ಯಕ್ತಿ ನಿಧಾನಕ್ಕೆ ಪಬ್ಲಿಕ್ ಹತ್ರ ಸಿಂಪತಿಯನ್ನ ಗಿಟ್ಟಿಸ್ಕೋತಾನೆ, ಕೊನೆಗೆ ಅವನು ಹೀರೋ ಆಗೋಕ್ ಹೋಗ್ತಾನೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಗಾಡ್ಸನ್ ಅನ್ನೋ ಒಬ್ಬ ವ್ಯಕ್ತಿ ನ್ಯೂಸ್ ಅಲ್ಲಿ ಕೆಟ್ಟದಾಗೆಲ್ಲ CM ಅವ್ರು ಕಿಡ್ನಾಪ್ ಆಗಿದ್ದಾರೆ, ಏನು ಮಾಡ್ತಲ್ಲ ಅಂತೆಲ್ಲ ಬಡ್ಕೋತಾ ಇರ್ತಾನೆ. ಈಗ ವ್ಯಾನ್ ತುಂಬಾ ಲೆಟರ್ ತುಂಬಿದೆ, ರಾತ್ರಿ ರ್ಯಾಡರು ಆ ವ್ಯಾನ್ ಅನ್ನು ಎತ್ಕೊಂಡು ಹೋಗ್ಬೋದು ಅಂತ ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆಗ ಸಿಜೋ ಡ್ರೈನೇಜ್ ನ ವಾಟರ್ ನ ಲೀಕ್ ಮಾಡಿ ರ್ಯಾಡರ್ ವ್ಯಾನ್ ಅನ್ನ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತಾನೆ. ಇದನ್ನ ನೋಡಿದಂತ ನೋಬಲ್ಗೆ ಇವನು ರ್ಯಾಡರ್ ಕಾರ್ಡ್ ಅಂತ ಅವನು ಅರೆಸ್ಟ್ ಮಾಡ್ತಾನೆ. ಅನ್ಫಾರ್ಚುನೇಟ್ಲಿ ರ್ಯಾಡರ್ ವ್ಯಾನ್ ಅನ್ನ ತಗೊಂಡು ಹೋಗಕ್ಕಾಗಲ್ಲ. ಈಗ 30 ಜನ ಪೊಲೀಸ್ ಆಫೀಸರು ಅವ್ರ ಗಾಡಿ ಸಮೇತ ರ್ಯಾಡರ್ನ ಚೇಸ್ ಮಾಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ನೊಬೆಲ್ಗೆ ಆ ಹಿಸ್ಟ್ರಿ ಹೇಳ್ದಂತ ವ್ಯಕ್ತಿ ಮತ್ತೆ ಆ ಡ್ರಾಯಿಂಗ್ ಬಿಡಿಸಿದಂತ ಮಾಹಿ ಮತ್ತೆ ಸಿಜೋ ಇವರೆಲ್ಲ ರ್ಯಾಡರ್ ಕಡೆಯವ್ರಂತ ಗೊತ್ತಾಗಿ ಅರೆಸ್ಟ್ ಮಾಡ್ತಾನೆ. ಈಗ ಪೊಲೀಸ್ ಆಫೀಸರ್ ಹೇಗೆ ನಿಮ್ಮ ರ್ಯಾಡರ್ ಬಚಾವಾಗ್ತಾನೆ, ಅವ್ನ್ ಹಿಡ್ದಾಕಕ್ಕೆ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಅಸ್ಕರ್ನ ಕಳ್ಸಿದೀನಿ, ಅವ್ನು ಇವಾಗ ಹೆಂಗ್ ಎಸ್ಕೇಪ್ ಆಗ್ತಾನೆ ಅಂತ ಕೇಳ್ತಾನೆ. ಆದ್ರೆ ಅಸ್ಲಿಗೆ ಅಸ್ಕರ್ ಮತ್ತೆ ರ್ಯಾಡರ್ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ಸ್. ಈಗ ಇವರಿಬ್ರು ಸೇರ್ಕೊಂಡು 30 ಜನ ಪೊಲೀಸ್ ಆಫೀಸರ್ನ ಹೊಡೆದಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಇದು ದೊಡ್ಡ ನ್ಯೂಸ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಗಾಡ್ಸನ್ನು ನೊಬೆಲ್ ಹತ್ರ ಬಂದ್ಬಿಟ್ಟು, ನಾನು ಈ ಕೇಸ್ ಬಗ್ಗೆ ಸುಮಾರು ರಿಸರ್ಚ್ ಮಾಡಿದೀನಿ, ಸುಮಾರು ಎವಿಡೆನ್ಸ್ ಸಿಕ್ಕಿದೆ ನಂಗೆ, ಅಲ್ಲಿ ರ್ಯಾಡರ್ದ ಒಂದು ಫ್ಲಾಶ್ ಬ್ಯಾಕ್ ಇದೆ, ಅವನಿಗೂ ನಿಮ್ಮ ಅಪ್ಪಂಗೂ ಆಗ್ಬರಲ್ಲ, ಪ್ಲಸ್ ನಿಮ್ಮಪ್ಪ ಮಾಡಿರೋ ಸುಮಾರು ಅನ್ಯಾಯಗಳು ಕೇಸ್ಗಳೆಲ್ಲ ನನ್ನ ಹತ್ರ ಇದೆ, ಇವನ್ನೆಲ್ಲ ಇಟ್ಕೊಂಡ್ರೆ ನಿಮ್ಗೆ ಕೇಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು ಅಂತ ಅಂತಾನೆ. ಅರೆ ನೊಬೆಲ್ಗಂತೂ ಇವನು ಹುಚ್ಚುಚ್ಚ ಮಾತಾಡೋದ್ ನೋಡಿ ಇವನು ತಮಾಷೆ ಮಾಡ್ತಾ ಇರ್ಬೇಕು ಅಂತ ಅನ್ಕೋತಾನೆ. ಆಗ ಗಾಡ್ಸನ್ನು ಆ ವ್ಯಕ್ತಿಗೆ ನ್ಯೂಸ್ ಅಲ್ಲಿ ಬರೋದ್ರೆ ತುಂಬಾನೇ ಇಷ್ಟ, ಅವನದೊಂದು ಫ್ಲಾಶ್ ಬ್ಯಾಕ್ ಇದೆ, ಆ ಊರಿಗೆಲ್ಲ ಕರ್ಕೊಂಡು ಹೋಗ್ತಾನೆ. ಮತ್ತೊಂದ್ ಕಡೆ CM ನ ಕರ್ಕೊಂಡು ರ್ಯಾಡರ್ ಬೇರೆ ಕಡೆ ಹೋಗ್ತಾನೆ. CM ನನ್ನನ್ನ ಕಿಡ್ನಾಪ್ ಮಾಡಿದೆ ಅಂತ ಕೇಳ್ತಾನೆ. ಆಗ ರ್ಯಾಡರ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಈಗ ಮೂವಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಇಲ್ಲಿ ನಮ್ಮ ಹೀರೋ ಹೆಸರು ರಾಮ್ ದಾಮೋದರ್ ಅಂತ. ಇವನು ಚಿಕ್ಕವನಿರುವಾಗ್ಲೇ ಅವ್ರ ಅಮ್ಮ ತೀರ್ಕೊಂಡಿರ್ತಾರೆ. ಅಂದಿನಿಂದ ಅವ್ರ ಅಪ್ಪನೇ ರ್ಯಾಡರ್ನ ನೋಡ್ಕೋತಾ ಇರ್ತಾರೆ. ಆದ್ರೆ ಊರಿನ ಜನ ಎಲ್ಲ ಅವ್ರ ಅಪ್ಪ ಕಸ ಇವನು ಅಂತ ಒಳ ಕೀಳಾಗಿ ನೋಡ್ತಾರೆ. ಒಂದು ದಿನ ನಮ್ಮ ಹೀರೋ ಬರ್ತಡೇ ಇರುತ್ತೆ, ಅದಕ್ಕೆ ಚಾಕ್ಲೇಟ್ ತೊಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತಾನೆ. ಆಗ ನ್ಯೂಸ್ ಪೇಪರ್ ಅಲ್ಲಿ ಗಾಂಧೀಜಿ ಫೋಟೋ ನೋಡ್ತಾನೆ. ಆಗ ಅವ್ರ ಅಪ್ಪನ, ಇವತ್ತು ನಮ್ ಬರ್ತಡೇ, ನಮ್ ಫೋಟೋನ ನ್ಯೂಸ್ ಪೇಪರ್ಗೆ ಹಾಕ್ಬೇಕು ಅಂತ ಹೇಳ್ತಾನೆ. ಆಗ ಅವ್ರಪ್ಪ, ನ್ಯೂಸ್ ಬರ್ಬೇಕಂದ್ರೆ ನೀನ್ ದುಡ್ಡು ಮಾಡಬೇಕು, ಪ್ಲಸ್ ಜನರನ್ನ ಸಂಪಾದನೆ ಮಾಡಬೇಕು, ಆಗ ಮಾತ್ರ ನೀನು ನ್ಯೂಸ್ ಬರಕ್ ಸಾಧ್ಯ ಅಂತ ಹೇಳ್ತಾನೆ. ಇನ್ನು ನಮ್ಮ ಹೀರೋ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡಕ್ ಹೋದ್ರೆ ಸುಮಾರು ಜನ ಇವನು ತಿಪ್ಪೆ ಅವನ ಮಗ ಅಂತ ಅವನ ಹತ್ರ ಚಾಕ್ಲೇಟೇ ಇಸ್ಕೊಳಲ್ಲ. ಹೀಗೆ ಒಂದು ದಿನ ಅವ್ರ ಅಪ್ಪನು ಅನಾರೋಗ್ಯದಿಂದ ತೀರ್ಕೋತಾರೆ. ಈಗ ರ್ಯಾಡರ್ ಅನಾಥ ಆಗಿದ್ದಾನೆ. ಆಗ ವಾವಾ ಮನಿ ಅನ್ನೋರು ರ್ಯಾಡರ್ನ ಅವನ ಮಗ ಮಾಹಿ ಜೊತೆ ನೋಡ್ಕೋತಾರೆ. ಅಸ್ಲಿಗೆ ಮಾಹಿ ಒಬ್ಬ ಗುಂಡ, ಅವನಿಗೆ ಕಣ್ ಕಾಣಿಸಲ್ಲ. ಅದೇ ಡ್ರಾಯಿಂಗ್ ಬಿಡಿಸ್ನಲ್ಲ ಆ ಗುಂಡನೇ ಇವನು. ಒಂದು ದಿನ ಒಬ್ಬ ಹುಡುಗ ರ್ಯಾಡರ್ಗೆ ಪರಿಚಯ ಆಗ್ತಾನೆ. ಸ್ಕೂಲಲ್ಲಿ ಒಬ್ಬ ಹುಡುಗ ನಾನು 100 ರೂಪಾಯಿನ ಕಿಟ್ಕೊಂಡಿದ್ದಾನೆ, ಹೇಗಾದ್ರೂ ಮಾಡಿ ನಂಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ರ್ಯಾಡರು ಆ ಹುಡುಗಂಗೆ ಹೊಡೆದು ಆ 100 ರೂಪಾಯಿನ ಕಿತ್ಕೋತಾನೆ. ಬಟ್ ಇದರಿಂದ ಹುಡುಗನ ಪೇರೆಂಟ್ಸು, ಸ್ಕೂಲಿನ ಟೀಚರ್ಸು, ಅವಾಗ MLA ಆದಂತ CK ಜೋಸಫ್ನ ಸಹಾಯ ತಗೊಂಡು ರ್ಯಾಡರ್ನ ಮೆಂಟಲ್ ಅಂತ ಜೈಲ್ಗೆ ಹಾಕ್ತಾರೆ. ಹೀಗೆ 20 ವರ್ಷ ಹುಚ್ಚ ಅನ್ಕೊಂಡೆ ಮೆಂಟಲ್ ಹಾಸ್ಪಿಟಲ್ ಇರ್ತಾನೆ. ಮೀನ್ಸ್ ಮೆಂಟಲ್ ಹಾಸ್ಪಿಟಲ್ ಜೈಲ್. 20 ವರ್ಷಗಳ ನಂತರ ಹುಡುಗ ಬರ್ತಾನೆ. ಆ ಹುಡುಗ ಬೇರೆ ಯಾರೋ ಅಲ್ಲ, ಬದಲಿಗೆ ಸಿಜೋ ಆಗಿರ್ತಾನೆ. ಈಗ ಅವನು 100 ರೂಪಾಯಿನ ಕೊಟ್ಟು, ಬಾಳಿದಲ್ಲಿ ನೀವು ನಂಗೆ ಸಹಾಯ ಮಾಡಿದ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಂದಿನಿಂದ ರ್ಯಾಡರ್ಗೆ ಇಲ್ಲಿಂದ ಹೊರಡೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅವನು ಆ ಮೆಂಟಲ್ ಹಾಸ್ಪಿಟ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗದಂತ ರ್ಯಾಡರು ಗಿಲ್ಲಿ ಯೂನಿವರ್ಸಿಟಿಗೆ ಬರ್ತಾನೆ. ಇದು ಕಾಲೇಜ್ ಯೂನಿವರ್ಸಿಟಿ ಅಲ್ಲ, ಬದಲಿಗೆ ಗ್ಯಾಂಗ್ಸ್ಟರ್ಗಳ ಯೂನಿವರ್ಸಿಟಿ. ಇಲ್ಲಿ ಗಿಲ್ಲಿ ಬಾಲನವರೇ ಹೆಡ್ಡು. ನಮ್ಮ ರ್ಯಾಡರ್ ಅವ್ರಿಗೆ ಗಿಲ್ಲಿ ಬಾಲ ಅವರ ಸ್ವ್ಯಾಗು, ಸ್ಟೈಲು, ಫ್ಯಾನ್ ಬೇಸ್ ನ ನೋಡಿ ಇದ್ರೆ ಇವ್ರ ತರ ಇರ್ಬೇಕು ಅಂತ ಅವ್ರ ಮೇಲೆ ಫುಲ್ ಫಿದಾ ಆಗುತ್ತೆ. ಅದೇ ಟೈಮ್ಗೆ ಯಾರೋ ಒಬ್ರು ಅವ್ರನ್ನ ಚುಚ್ಚ ಬರ್ತಾರೆ. ಆಗ ರ್ಯಾಡರ್ ಆ ವ್ಯಕ್ತಿಯನ್ನ ಹೊಡೆದಿ ಗಿಲ್ಲಿ ಬಾಲನ ಇಂಪ್ರೆಸ್ ಮಾಡ್ತಾನೆ. ಅದಕ್ಕೆ ಗಿಲ್ಲಿ ಬಾಲ ಅಂದಿನಿಂದ ತನ್ನ ಸ್ವಂತ ತಮ್ಮನ ತರ ರ್ಯಾಡರ್ನ ನೋಡ್ಕೋತಾನೆ. ಇನ್ನು ಗಿಲ್ಲಿ ಬಾಲಂಗೆ ಮೂವಿ ಅಂದ್ರೆ ಪಂಚ ಪ್ರಾಣ. ಅವನ ಹತ್ರ ಇರೋ ಕಾರ್ಸ್ನೆಲ್ಲ ಸುಮಾರು ಮೂವಿಗೆ ಯೂಸ್ ಮಾಡಿದ್ದಾರೆ. ಅದರಲ್ಲೂ ಒಂದು ಕಾರ್ನಂತೂ ವಿಜಯ್ ತಲಪತಿ ಅವರ ಗಿಲ್ಲಿ ಮೂವಿಲಿ ಯೂಸ್ ಮಾಡಿರಂತೆ. ಅದು ಸ್ಪೆಷಲಿ ವಿಜಯ್ ತಲಪತಿ ಅವರು ಫೋನ್ ಮಾಡಿ ಕೇಳಿದ್ರಂತೆ ಈ ಕಾರ್ ಬೇಕು ಅಂತ. ಈಗ ರ್ಯಾಡರ್ ಗಿಲ್ಲಿ ಬಾಲಂಗೆ ತುಂಬಾ ಕ್ಲೋಸ್ ಆಗ್ತಾರೆ. ಇವರಿಬ್ರು ಗಿಲ್ಲಿ ಬ್ರದರ್ಸ್ ಅಂತಾನೆ ಫೇಮಸ್ ಆಗ್ತಾರೆ. ಆ್ಯಂಡ್ ಇವರಿಬ್ರು ಆಸ್ಕರ್ ಬ್ರದರ್ಸ್ ಸಪ್ಲೈ ಮಾಡ್ತಾ ಇದ್ದಂತಹ ಇಲ್ಲೀಗಲ್ ವೆಪನ್ಸ್, ಗೋಲ್ಡ್ನೆಲ್ಲ ಸೀಸ್ ಮಾಡಿ ಇಟ್ಕೊಂಡು ತುಂಬಾನೇ ದುಡ್ಡು ಮಾಡ್ತಾರೆ. ಬಟ್ ಒಂದು ದಿನ ಗಿಲ್ಲಿ ಬಾಲ, ನಾನು ಸುಮಾರು ಊರಿಗೆ ಹೋಗಿದ್ದೀನಿ, ಸ್ಟೇಟ್ಗೆ ಹೋಗಿದ್ದೀನಿ, ಅಲ್ಲಿ ಸುಮಾರು ಜನ ಪರಿಚಯ ಇದ್ದಾರೆ, ಅವ್ರ ಅಭಿಮಾನವನ್ನ ಪಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಸುಮಾರು ಜನರ ಅಭಿಮಾನವನ್ನ ಪಡ್ಕೊಂಡು ಪೀಕ್ ಲೆವೆಲಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ, ನಾನು ಬೇರೆ ಕಡೆ ಹೋಗ್ತಾ ಇದೀನಿ, ನಾನೊಬ್ಬ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಜನಪ್ರಿಯತೆಯನ್ನು ಪಡ್ಕೋಬೇಕು ಅಂತ ಅಲ್ಲಿಂದ ಹೋಗ್ತಾನೆ. ಬಟ್ ಹೋಗಕ್ಕಿಂತ ಮುಂಚೆ ರ್ಯಾಡರ್ಗೆ ಅವ್ನು ನಡೆಸ್ತಾ ಇದ್ದಂಥ ಫ್ಯಾಕ್ಟ್ರಿಯನ್ನೆಲ್ಲ ಕೊಟ್ಟು ಇದನ್ನ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಂದಿನಿಂದ ರ್ಯಾಡರ್ ಫ್ಯಾಕ್ಟ್ರಿಯನ್ನ ನೋಡ್ಕೊಂಡು ಇರ್ತಾನೆ. ಬಟ್ ಒಂದು ದಿನ ಸಿಜೋ ಮತ್ತೆ ಮಾಹಿ ಇಬ್ರು ರ್ಯಾಡರ್ ಹತ್ರ ಬಂದು, CK ಜೋಸಫ್ CM ಆಗಿದ್ದಾನೆ, ಬಟ್ ನಮ್ಮೂರಿಗೆ ಯಾವುದೇ ರೀತಿ ಡೆವಲಪ್ ಮಾಡ್ತಲ್ಲ, ಮರ್ತೋಗಿದ್ದಾನೆ, ನಮ್ಮೂರ್ ಕಷ್ಟದಲ್ಲಿದೆ, ನೀನೇ ಬಂದು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ಇದಕ್ಕೆ ರ್ಯಾಡರು ಮತ್ತೆ ಊರು ಬರ್ತಾನೆ. ಇಲ್ಲಿ ಊರಿನ ಜನರೆಲ್ಲ ರ್ಯಾಡರ್ನ
ಒಬ್ಬ ನಾಯಕನ ಥರ ದೇವ್ರ ಥರ ನೋಡ್ತಾರೆ. ಇದರಿಂದ ರ್ಯಾಡರು ನನ್ನನ್ನು ಕೀಳಾಗಿ ನೋಡ್ತಾ ಇದ್ದೀನಿ, ಜನ ನನ್ನ ಹೀರೋ ಥರ ನೋಡ್ತಾ ಇದ್ದಾರೆ, ಇವ್ರ ಅಭಿಮಾನವನ್ನು ನಾನು ಪಡ್ಕೋಬೇಕು ಅಂತ CMನ ಕಿಡ್ನಾಪ್ ಮಾಡಿದೆ ಅಂತ ಹೇಳ್ತಾನೆ. ಸೊ ಇದು ಫ್ಲಾಶ್ ಬ್ಯಾಕು. ಮತ್ತು ನನ್ನ ಕಡೆ ಗಾಡ್ಸನ್ನು ಸುಮ್ಮನೆ ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡು ಕಲ್ಲು ನೀಡಿರಿ, ಇಲ್ಲ ಅಂದರೆ ಇನ್ಫಾರ್ಮೇಷನ್ ನ್ಯೂಸ್ ಅವ್ರು ಕೊಟ್ಟರೆ ಒಳ್ಳೆ ಲೈವ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ನೋಬಲ್ಗೆ ಹೆವಿ ಕೋಪ ಬರುತ್ತೆ. ನಮ್ಮ ಅಪ್ಪನ ಬಗ್ಗೆ ಇಂಟರ್ವ್ಯೂ ಕೊಡ್ತೀಯ, ಕೆಟ್ಟ ಮಾತಾಡ್ತೀಯ ಅಂತ ಜಗಳ ಆಗುತ್ತೆ. ಈಗ ನೋಬೆಲ್ಲು ರ್ಯಾಡರ್ನ ನೋಡ್ಕೊಡ್ತಾ ಇದ್ದಂತ ಡಾಕ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಡಾಕ್ಟರು ಅವನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡ್ರೆ ಸರಿ ಇರ್ತಾನೆ, ಇಲ್ಲ ಅಂದ್ರೆ ಹುಚ್ಚ ಹೋಗ್ತಾನೆ, ಅವ್ನು ಅನ್ಕೊಂಡಿದ್ನ ಮಾಡೋ ತಂಟ ಬಿಡಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವ್ನ ಸುತ್ತಮುತ್ತ ಪಾಂಪ್ಲೆಟ್ಗಳು ಬೀಳುತ್ತೆ. ಆ ಪಾಂಪ್ಲೆಟ್ ಅಲ್ಲಿ ರ್ಯಾಡರ್ ಇನ್ನು 24 ಗಂಟೆ ನನ್ನ ಹಿಡಿಯೋದಿದ್ರೆ ಹಿಡಿ, ಇಲ್ಲಾಂದ್ರೆ ನಿನ್ ಕೈಗೆ ಸಿಗಲ್ಲ, ಏನಾದ್ರೂ ಮಾಡಿದ್ರೆ ಈಗಲೇ ಮಾಡ್ಕೊ ಅಂತ ಚಾಲೆಂಜ್ ಆಗ್ತಾನೆ. ಆಗ ನೋಬೆಲ್ಲು ಆ ಪಾಂಪ್ಲೆಟ್ನ ಡೀಪಾಗಿ ಅಬ್ಸರ್ವ್ ಮಾಡ್ತಾನೆ. ಯಾವುದೋ ಆಗ್ತಾನೆ ಪ್ರಿಂಟ್ ಆಗಿರುತ್ತೆ. ಆಗ ಅವನು ಪೊಲೀಸ್ ಫೋರ್ಸ್ನೆಲ್ಲ ಕರೆಸಿ ಇಲ್ಲಿ ಸುತ್ತಮುತ್ತಿರೋ ಪ್ರಿಂಟ್ ಶಾಪಲ್ಲಿ ತಕ್ಷಣ ಹುಡುಕಿ ಅದು ಯಾರು ಪ್ರಿಂಟ್ ಮಾಡಿದ್ರು ಅವ್ನು ಹಿಡ್ಕೊಂಬನ್ನಿ ಅಂತ ಹೇಳ್ತಾನೆ. ಅಸಲಿಗೆ ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಅಸ್ಕರೇ ಪ್ರಿಂಟ್ ಮಾಡಿಸಿರ್ತಾನೆ. ಈಗ ಅಸ್ಕರ್ಗೆ ಪೊಲೀಸ್ನ ಲಾಠಿ ಚಾರ್ಜ್ ಮಾಡಿ ಎಲ್ಲಿ ಅವನು ಅಂತ ಬಾಯಿ ಬಿಡಿಸ್ತಾರೆ, ಬಟ್ ಅವ್ನು ಬಾಯಿ ಬಿಡಲ್ಲ. ಆಗ ರ್ಯಾಡರ್ಗೆ ಕ್ಲೋಸ್ ಆಗಿರೋರ್ನೆಲ್ಲ ಎಳ್ಕೊಂಡ್ಬಂದು ರ್ಯಾಡರ್ ಎಲ್ಲಿ ಅಂತ ಕೇಳ್ತಾನೆ, ಬಟ್ ಯಾರು ಹೇಳಲ್ಲ. ಈಗ ರಾತ್ರಿ ಆಗುತ್ತೆ. ರಾತ್ರಿ ಟೈಮು ರ್ಯಾಡರ್ನ ಕಡೆಯವರೆಲ್ಲ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸವ್ರನ್ನೆಲ್ಲ ಹೊಡೆದಾಕಿ ಅಲ್ಲಿರುವಂತಹ ಮಾಹಿ, ಸೀಜೋ, ಅಸ್ಕರ್ ಎಲ್ಲರನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಬಟ್ ಅದೇ ಟೈಮ್ಗೆ ನೋಬೆಲ್ ಮಾಹಿಯನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಇದಕ್ಕೆ ಎಲ್ಲರೆಲ್ಲ ಸ್ಟಾಪ್ ಆಗ್ತಾರೆ. ಈಗ ನೋಬೆಲ್ ರ್ಯಾಡರ್ನ ಕಡೆಯವರು ಮತ್ತೆ ಎಲ್ಲರನ್ನ ಮತ್ತೆ ಅರೆಸ್ಟ್ ಮಾಡಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಅದೇ ಟೈಮ್ಗೆ ರ್ಯಾಡರ್ನ ಕಡೆಯವ್ರಿಗೆ ರ್ಯಾಡರ್ನ ಫೋನ್ ಬರುತ್ತೆ. ಇಲ್ಲಿ ನೋಬೆಲ್ ಮಾಹಿನ ನಾನು ಸಾಯಿಸ್ತೆ ಅಂತ ಫೋನ್ ಮಾಡಿ ಹೇಳ್ತಾನೆ. ಇದರಿಂದ ರ್ಯಾಡರ್ಗೆ ಹೆವಿ ಬೇಜಾರಾಗುತ್ತೆ. ಅವನು CMನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಬೇರೆ ಕಡೆ ಹೋಗ್ತಾನೆ. ಈಗ ಬೆಳಗ್ಗೆ ಆಗಿದೆ. ನೋಬೆಲ್ಗೆ ಅವನೊಂದು ಫಾರೆಸ್ಟ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಅವನು ಮಿಲಿಟರಿ ಫೋರ್ಸು ಪೊಲೀಸ್ ಫೋರ್ಸ್ನ ಕರ್ಕೊಂಡು ಕಾಡು ಬರ್ತಾನೆ. ಇಲ್ಲಿ ರ್ಯಾಡರ್ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಹೋಗ್ತಾನೆ. ಬಟ್ ಅವನ ಜೀಪನ್ನು ಸುಟ್ಟಾಕಿರ್ತಾರೆ. ಬಟ್ ಅದೇ ಟೈಮ್ಗೆ ಗಿಲ್ಲಿ ಬಾಲ ಬಂದು ಅವ್ನಿಗೆ ಇನ್ನೊಂದು ಜೀಪ್ ಕೊಟ್ಟು ನೀನು ಇಲ್ಲಿಂದ ಹೋಗು, ಇವ್ರನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹಿಡಿಯಕ್ಕೆ ಬಂದು ಆಫೀಸರ್ಗಳನ್ನೆಲ್ಲ ಹಿಗ್ಗ ಮುಗ್ಗ ಅಂತ ಹೊಡೆದು ಗನ್ನಲ್ಲೆಲ್ಲ ಶೂಟ್ ಮಾಡಿ ಧ್ವಂಸ ಮಾಡ್ತಾನೆ. ಈಗ CM ನಿಜ ಹೇಳು, ನೀನು ಯಾಕೆ ನನ್ನ ಕಿಡ್ನಾಪ್ ಮಾಡಿ ಅಂತ ಕೇಳ್ತಾನೆ. ಆಗ ರ್ಯಾಡರು ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅಸಲಿಗೆ ರ್ಯಾಡರ್ನ ತಾಯಿ ತೀರ್ಕೊಂಡಾಗ ಈ CM ಅಲ್ಲಿ ಬಂದು ಅವ್ರ ಅಮ್ಮನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ. ಪ್ಲಸ್ಸು ಇವನು ಯಾವಾಗ MLA ಆಗಿ ಗೆಲ್ತಾನೋ ಅದೇ ಟೈಮ್ಗೆ ಅವ್ರ ಅಪ್ಪಂಗೆ ಸಡನ್ ಆಗಿ ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿರುತ್ತೆ. ಬಟ್ ಇವನು ಗೆದ್ದ ಸಂದರ್ಭದಲ್ಲಿ ಅಲ್ಲಿ ಫುಲ್ ಜಾಮ್ ಆಗಿರುತ್ತೆ. ಇವನು ಅವ್ರ ಕಾಲು ಹಿಡಿದು ಬೇಡ್ಕೋತಾನೆ, ಪ್ಲೀಸ್ ಕ್ಲಿಯರ್ ಮಾಡಿ ಅಂತ. ಆಗ ಇವನ್ನ ಒದಿತಾರೆ. ಬಟ್ ಆ ಜಾಮ್ ಮಾತ್ರ ಕ್ಲಿಯರ್ ಆಗಲ್ಲ. MLA ಆದ ನೀನು ನನ್ನ ಕೀಳಾಗಿ ನೋಡಿ ಒದ್ದೆ, ಇದರಿಂದ ನಮ್ಮ ತಂದೆ ಸತ್ತೋದ್ರ ಅವತ್ತು ನಿನ್ನಿಂದ, ಆ್ಯಂಡ್ ನಿನ್ನ ರೆಕಮೆಂಡೇಶನಿಂದಾನೇ ನಾನು 20 ವರ್ಷ ಆ ಮೆಂಟಲ್ ಜನರ ಜೊತೆ ಇದ್ದೆ, ಇನ್ನೂ ನೀವು ಮಾಡಿರೋ ಅನ್ಯಾಯ ಸುಮಾರು ಇದೆ ಅಂತ ಹೇಳ್ತಾನೆ. ಈಗ ಕಾಡನ್ನು ದಾಡಬೇಕು. ಅಷ್ಟರಲ್ಲಿ ಬಾರ್ಡರಲ್ಲಿ ನೋಬೆಲ್ಲು, ಪೊಲೀಸವರು, ಮೀಡಿಯಾದವರು, ಜನರೆಲ್ಲ ಇರ್ತಾರೆ. ಆಗ ರ್ಯಾಡರ್ ಸರೆಂಡರ್ ಆಗ್ತಾನೆ. ಪೊಲೀಸವರೆಲ್ಲ ಅವನ್ನ ಹಿಡ್ಕೊಂಡು ಹೊಡಿತಾರೆ. ಅಲ್ಲಿಗೆ ದಳಪತಿ ಬಾಯ್ಸ್ ಅವ್ರ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಅಸಲಿಗೆ ರಿಚ್ ಕಿಡ್ನ ಕ್ಯಾಪ್ಟನ್ ಇರ್ತಾನಲ್ಲ, ಅವನೇ ನೋಬೆಲ್ ಮಗ ಆಗಿರ್ತಾನೆ. ಈಗ ನೋಬೆಲ್ನ ಮಗ ಫೈನಲಲ್ಲಿ ನಮ್ಮ ಅಪ್ಪನೆಲ್ವ ಗೆದ್ದಿದ್ದು ಅಂತಾನೆ. ಆಗ ದಳಪತಿ ಬಾಯ್ಸ್ ಹುಡುಗ ಅಸಲಿಗೆ ಗೆದ್ದಿದ್ದು ನಮ್ಮ ಅಣ್ಣ. ಹೆಂಗಂದ್ರೆ ಅವತ್ತು ನಿಮ್ಮ ತಾತ ಮಾಡಿದ್ದೆಲ್ಲ ಕರಪ್ಷನ್, ಇಲ್ಲೀಗಲ್ ಕೇಸಸ್ಸು ಎಲ್ಲವನ್ನ ಗಾಡ್ಸನ್ನು ನ್ಯೂಸ್ ಅವ್ರಿಗೆ ಕೊಟ್ಟಿದ್ದ. ಇದರಿಂದ CM ಅವರು ವಿಲನ್ ಆಗಿ ಕಾಣಿಸಿದ್ರು. ಇದರಿಂದ CM ಅವರು ಮಾಡಿದಂತ ಅನ್ಯಾಯವೆಲ್ಲ ಬಯಲಾಯ್ತು. ಪೊಲೀಸ್ ಅವರೆಲ್ಲ ರ್ಯಾಡರ್ನ ಹೊಡಿತಾ ಇದ್ರೆ ಚಂದ್ರು ಪೊಲೀಸವ್ರನ್ನ ವಿಲನ್ ತರ, ರ್ಯಾಡರ್ನ ಹೀರೋ ತರ, ಜನನಾಯಕನ್ ತರ ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಆ್ಯಂಡ್ ರ್ಯಾಡರ್ಗೂ ನಾನು ನ್ಯೂಸಿಗೆ ಬರಬೇಕು, ಜನರೆಲ್ಲ ನನ್ನನ್ನು ಇಷ್ಟಪಡಬೇಕು, ಅವರ ಅಭಿಮಾನವನ್ನು ಗಳಿಸೋದಾಗಿತ್ತು. ಆ್ಯಂಡ್ ಅದೆಲ್ಲ ಅವತ್ತಾಯಿತು ಅಂತ ಹೇಳ್ತಾನೆ. ಆ್ಯಂಡ್ ಅಸಲಿಗೆ ಗಾಡ್ಸನ್ನು ಸಹ ಗಿಲ್ಲಿ ಬಾಲದ ಕಡೆಯವನು. ಈಗ ಮೂವಿ ಮುಗೀತು ಅನ್ಕೋತೀವಿ. ಬಟ್ ಅಷ್ಟರಲ್ಲೇ ಮಾಹಿನ ಸಾಯಿಸ್ತಂತ ನೋಬೆಲ್ನ ಸೇಡ್ ತೀರ್ಸ್ಕೋಬೇಕು ಅಂತ ರ್ಯಾಡರ್ ಸ್ಕೆಚ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಮತ್ತೊಂದು ಕಡೆ ಜೈಲ್ಗೆ ಆಸ್ಕರ್ ಬ್ರದರ್ ಗ್ಯಾಂಗ್ನ ಗೂಂಡಗಳೆಲ್ಲ ರ್ಯಾಡರ್ನ ಸಾಯಿಸಕ್ಕೆ ಬರ್ತಾರೆ. ಬಟ್ ಅಷ್ಟರಲ್ಲೇ ಅಲ್ಲಿ ಗಿಲ್ಲಿ ಬಾಲ ಬಂದು ಅವರಷ್ಟು ಜನನ ಸಾಯಿಸ್ತಾನೆ. ಆ್ಯಂಡ್ ಆಸ್ಕರ್ ಬ್ರದರ್ಗೆ ಫೋನ್ ಮಾಡಿ ನಾವಿಬ್ಬರು ಒಂದಾಗಿದ್ದೀವಿ, ಬಾ ಫೈಟ್ ಮಾಡೋಣ ಅಂತ ಕರೀತಾನೆ. ಸೊ ಈಗ ಗಿಲ್ಲಿ ಬಾಲ ರ್ಯಾಡರ್ನ ಜೈಲಿಂದ ಬಿಡಿಸಿದಾನೆ. ಈಗ ಈ ಗಿಲ್ಲಿ ಬ್ರದರ್ ವರ್ಸಸ್ ಆಸ್ಕರ್ ಬ್ರದರ್ ಪ್ಲಸ್ ರ್ಯಾಡರು ನೋಬಲ್ನ ಏನು ಮಾಡ್ತಾನೆ ಅನ್ನೋದೇ ನೆಕ್ಸ್ಟ್ ಸ್ಟೋರಿ. ಸೊ ಅದೆಲ್ಲ ಪಾರ್ಟ್ 2 ತೋರಿಸ್ತಾರಂತೆ. ಇದಾಯಿತು ಮೂವಿಯ ಕತೆ. ಇನ್ನೂ ಹೊಸ ಮೂವಿಯ ಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.